ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಸ್ವಾಮಿ ನಾವು ಅನ್ಕೊಂಡಂಗೆ ಅಲ್ಲ ಕಣ. ಪೊಲೀಸ್ ಅಂದ ತಕ್ಷಣ ಹೆದರ್ತಾ ಇದ್ದವನು ನಮ್ಮ ಮುಂದೆನೆ ಯಾವುದೋ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ನಮಗೆ ಟೆನ್ಷನ್ ಕೊಡ್ತಾನೆ. ನಿಜ ಮಗ. ಅಲ್ಲ ಅವ್ನ ಸಮಸ್ಯೆ ಆದ್ರೂ ಏನೋ ಸುಬ್ಬಿಲ್ ಖುಷಿಯಾಗಿದ್ದಾಳೆ ತಾನೆ, ಅದನ್ನ ನೋಡ್ಕೊಂಡು ನೆಮ್ಮದಿಯಾಗಿರೋದ್ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ ನೆಮ್ಮದಿಯಾಗಿ ಹಾಳು ಮಾಡ್ಬೇಕು. ಬುದ್ಧಿ ಇರೋದೇ ಹಾಗನ್ಸುತ್ತೆ ಮಗ. ನಂಗನ್ಸುತ್ತೆ ಅವ್ನು ಸುಬ್ಬಿನ ಸಿಕ್ಕಾಬಟ್ಟೆ ಹಚ್ಕೊಂಡಿದಾನಲ್ವಾ, ಅವಳನ್ನ ಬಿಟ್ಟಿರಕ್ಕಾಗದೆ ಅವ್ನು ಈ ತರ ಗೇಮ್ ಮಾಡ್ತಾ ಇದ್ದಾನೆ. ಮಗ ಅದೆಲ್ಲ ಡ್ರಾಮಾ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ನು ಸರಿ ಇಲ್ಲ ಮಗ. ಏನೇ ಆದ್ರೂ ಸುಬ್ಬಿನ ಒಂದಿನದ ಮಟ್ಟಕ್ಕಾದ್ರೂ ಸ್ವಾಮಿ ಮನೆ ಕಳಿಸ್ಲೇಬೇಕು. ಇಲ್ಲ ಅಂದ್ರೆ ಅವ್ನು ನಮ್ಮನೆ ಹತ್ರ ಬಂದು ಸುಮ್ಮನೆ ಕಿರಿಕಿರಿ ಮಾಡ್ತಾನೆ. ಬಟ್ ಹೇಗೋ ಕಳ್ಸೋದು, ಸೀತನ್ನ ಹೇಗ್ ಮ್ಯಾನೇಜ್ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮಗ. ನಿಂಗೆ ಗೊತ್ತಲ್ವಾ, ಸುಬ್ಬಿ 1 ಸೆಕೆಂಡ್ ಮನೇಲಿ ಕಾಣದೆ ಹೋದ್ರೆ ಸೀತಾ ಅವ್ರಾಗೆ ಇರೋದು. ಅಂಥದ್ರಲ್ಲಿ ಒಂದ್ ಇಡೀ ದಿನ ಸುಬ್ಬಿ ಮನೇಲಿಲ್ಲ ಅಂದ್ರೆ ಸೀತನ್ ಹೆಂಗೋ ಮ್ಯಾನೇಜ್ ಮಾಡೋದು? ಏನಾದರೂ ಮಾಡ್ಲೇಬೇಕು ಮಗ. ಮಗ ಒಂದು ಐಡಿಯಾ. ಏನೋ? ಸಿಹಿನ ಒಟ್ಟಾರಕ್ಕೆ ಕಳಿಸ್ತಾ ಇದೀವಿ ಅಂತ ಹೇಳೋಣ. ಆಗ ಸೀತಾ ಏನು ಹೇಳಲ್ಲ. ಕಳಿಸ್ಬೋದು, ಬಟ್ ಸುಬ್ಬಿ ಏನಾದ್ರೂ ಒಟ್ಟಾರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಸೀತಾನು ಹೊರಟು ನಿಂತ್ಕೊಂಡ್ಬಿಡ್ತಾರೆ ಅಷ್ಟೇ. ಹೋಗ್ದಿರೋ ಥರ ನಾವು ನೋಡ್ಕೋಬೇಕಣೋ. ಏನಾದರೂ ಒಂದು ಐಡಿಯಾ ಮಾಡಲೇಬೇಕು. ಒಂದು ಕೆಲಸ ಮಾಡ್ತೀನಿ, ನಾಳೆ ಪ್ರಿಯನ್ನು ಕರ್ಕೊಂಬರ್ತೀನಿ. ಏನಾದ್ರು ಒಂದು ಮಾಡಿ. ಸೀತಾ ಇದಕ್ಕೆ ಒಪ್ಕೋತಾರೆ ಅಂತೀಯ? ಒಪ್ಕೊಳ್ಳೋ ಥರ ನಾವು ನೋಡ್ಕೋಬೇಕು. ನೀನು ಇವಾಗ ತಲೆ ಕೆಡಿಸ್ಕೋಬೇಡ, ಹೋಗಿ ಮಲ್ಕೋ. ಏನಾರು ಒಂದು ಮಾಡಿ. ಗುಡ್ ನೈಟ್ ಮಗ. ಗುಡ್ ನೈಟ್. ಕರೆಕ್ಟ್. ಈ ಶ್ರೀರಾಮ್ ದೇಸಾಯಿ ಅಷ್ಟು ಕೆಟ್ಟವನು. ತಾತನ್ನ ಮನೆ ಹತ್ರ ಬರ್ಬೇಡ ಅಂತ ಬೈತಾನೆ. ಸೀತಾ ಹತ್ರ ಹೇಗೆ ಹೇಳೋದು ಸಿಹಿನ ಒಟ್ಟಾರ ಕಳ್ಸೋಣ ಅಂತ? ಯಾಕೆ ಏನು ಅಂತ 100 ಪ್ರಶ್ನೆ ಕೇಳ್ತಾರೆ. ಹೇಗಾದ್ರೂ ಮಾಡಿ ಒಪ್ಪಿಸ್ಲೇಬೇಕಲ್ಲಪ್ಪ. ಓಯ್ ಸಿಹಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸೀತಮ್ಮ. ನೀನು ಬರೆಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನಿನ್ ಗಮನ ಇಲ್ಲಿಲ್ಲ. ಏನಾದ್ರೂ ಹೇಳ್ಬೇಕಿತ್ತಾ? ಏನಿಲ್ಲ ಸೀತಾ. ನಿಮ್ಮನ್ನ ನೋಡಿದ್ರೆ ನೀವ್ ಏನೋ ಹೇಳ್ಕೋಬೇಕು ಅಂತಿದ್ದೀರಾ. ಹೇಳಿ. ಅದು ನಥಿಂಗ್ ಸೀತಾ, ಆಮೇಲೆ ಹೇಳ್ತೀನಿ. ಪುಟ, ನೀನು ಬರೀತಾ ಇರೋ. ಎಲ್ಲೂ ಹೋಗ್ಬಾರ್ದಾಯ್ತಾ? 1 ನಿಮಿಷ ಬಂದೆ. ರಾಮ್ ಬನ್ನಿ. ಈ ಶ್ರೀರಾಮ್ ದೇಸಾಯಿ ತಾತನ್ನು ಓಡಿಸ್ತಾನೆ. ನನ್ನ ಜೊತೆ ಸೀತಮ್ಮನ ಇರಕ್ಕೂ ಬಿಡಲ್ಲ. ಎಷ್ಟು ಕೆಟ್ಟವನು ಇವನು. ನಾನು ಯಾಕಪ್ಪ ಅಂತ ಬರೀಲಿ? ಬರೆಯಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.